विविध मागण्यांच्या पूर्ततेसाठी बुधवारी कर्नाटक राज्य सरकारी वसतिगृह व निवासी शाळांमधील कंत्राटी कर्मचाऱ्यांच्या संघटनेने आंदोलन रॅली काढून जिल्हाधिकाऱ्यांमार्फत सरकारला निवेदन सादर केले. सेवेची हमी, किमान वेतन, थेट वेतन देयक यासह विविध कामगार हिताच्या सुविधा लागू करण्याची मागणी करण्यात आली. कंत्राटी कर्मचाऱ्यांना विभागाकडूनच थेट वेतन द्यावे, 22 मे 2026च्या शासन आदेशाची तात्काळ अंमलबजावणी करून किमान वेतन द्यावे. कर्नाटक निवासी शिक्षण संस्थांच्या 2017 नंतर सुरू झालेल्या निवासी शाळांमध्ये कर्मचाऱ्यांची संख्या 7 वरून 11 पर्यंत वाढवावी. जिल्हाधिकारी यांच्या अध्यक्षतेखाली जिल्हा कामगार सहकारी संस्था स्थापन करून त्यामार्फत वेतन देण्यात यावे अशी मागणी करण्यात आली. ತಿಂಗಳ ಕರೆಕ್ಟ್ ಆಗಿ ನಮಗೆ ಪೇಮೆಂಟ್ ಆಗುತ್ತೆ. ತಿಂಗಳಿಗೆ ಒಂದು ಡೇಟ್ ಅಂತ ಹೇಳಿ ನಮಗೆ ಪೇಮೆಂಟ್ ಆಗುತ್ತೆ. ಆಮೇಲೆ ಈ ಪೇಮೆಂಟ್ ಲೇಟ್ ಆಗೋದ್ರಿಂದ ನಮ್ಗೆ ಏನ್ ಸಮಸ್ಯೆ ಆಗತ್ತೆ ಅಂದ್ರೆ ಸರಿ ನಮ್ಮ ಮನ್ಯಾಗ ಸಣ್ಣ ಸಣ್ಣ ಮಕ್ಕಳ ಸ್ಕೂಲಿಗೆ ಹೋಗ್ತಾರೆ. ಆಮೇಲೆ ರೀ ಮನೆ ಬಾಡಿಗೆ ಕಟ್ಕೊಂಡಿರ್ತೀವಿ ಸರ್ ನಾವ್ರಿ. ಬಾಡಿಗೆ ಕಟ್ಕೊಂಡಿರ್ತೀರ ರೀ ಓನರ್ಗಳು ತಿಂಗಳ ಇಷ್ಟಂತ ದಿವಸ ಆಯ್ತಂದ್ರೆ ಡೇಟ್ ಕಂದ್ರೆ ಬಂದ್ಬಿಡ್ತಾರೆ. ಬಾಡಿಗೆ ಕಟ್ಟೋಕ್ ಆಗದೆ ಇರೋ ಕಾರಣ ಮನೆ ಖಾಲಿ ಮಾಡಂತಾರಿ. ಅವ್ರನ್ನು ನಾವು ಹೇಳ್ಕೋಬೇಕಂತಂದ್ರೆ ನಮ್ಗೆ ಕಷ್ಟ ಆಗತ್ರಿ. ಇನ್ನೊಂದು ಕಾಲೇಜ್ ಫೀಸ್ ಕಟ್ಬೇಕಾದ್ರೆ ಮಕ್ಕಳಿಗೆ ಈಗ ಕಾಲೇಜ್ ಸ್ಟಾರ್ಟ್ ಅದಾವ್ರಿ, ನಮ್ಗೆ ಕಟ್ಬೇಕಂದ್ರೆ ಅದು ತ್ರಾಸ ಆಗತ್ರಿ ಸರ್. ಹಿಂಗಾಗಿ ನಮ್ ಪೇಮೆಂಟ್ ಜಾಸ್ತಿ ಆಗ್ಬೇಕ್ರಿ ಸರ್. ನಮ್ಗೆ ಇಷ್ಟ ಪೇಮೆಂಟ್ ಒಳಗೆ ನಮ್ಗೆ ಆಗ್ತಿಲ್ರಿ. ಪೇಮೆಂಟ್ ಜಾಸ್ತಿ ಆಗ್ಬೇಕ್ರಿ. ಕ್ಲಿಯರ್ ತಿಂಗಳ ನಮ್ಗೆ ಪೇಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕ್ರಿ ಸರ್. ಆಮೇಲೆ ನಮ್ಗೆ 5 ತಾರೀಕು ಅಂತಂದ್ರೆ ನಮ್ಗೆ ಕರೆಕ್ಟ್ ತಿಂಗಳ ಪೇಮೆಂಟ್ ಆಗ್ಬೇಕ್ರಿ ಸರ್. ಮತ್ತು ನಮ್ಗೆ ರಜೆ ಬೇಕ್ರಿ ಸರ್. ಇಷ್ಟಂತ ಹೇಳಿ ತಿಂಗಳದಾಗ ಒಂದು ರಜೆ ಬೇಕ್ರಿ ಸರ್. ನಮ್ಗೆ ರಜೆ ಕೊಡ್ಬೇಕ್ರಿ. ಹಿಂಗ್ ಸರ್ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ಸರ್ ನಾವು. ಹೌದು ಸರ್. ನಾವ್ ಏನೋ ಇದ್ರಿ ಸೂಟಿ ಮಾಡ್ಬೇಕಂತಂದ್ರೆ ನಮ್ಗೆ ಈಗ ಅನುಕೂಲ ಇರೋದಿಲ್ರಿ. ಮಕ್ಕಳ ಸಲಾಗಿ ನಾವು ಮಕ್ಕಳ ಸಲ ದುಡಿತೇವೆ ಅನುಕೂಲ, ಮಕ್ಕಳ ಸಲ ನಾವ್ ಕೆಲಸ ಮಾಡ್ತೀವಿ ಸರ್. ಆದ್ರೆ ನಮಗೂ ಅನುಕೂಲ ಮಾಡ್ಕೊಡ್ಬೇಕಂತ ನಾವ್ ಕೇಳ್ಕೊತೀವಿ ಸರ್. ಕನಿಷ್ಠ ವೇತನ ಜಾರಿ ಮಾಡ್ಬೇಕು. ಕನಿಷ್ಠ ವೇತನ ಆದಷ್ಟು ಬೇಗ ಸರ್ ನಮ್ಗೆ ಜಾರಿ ಮಾಡ್ಕೊಡ್ಬೇಕ್ರಿ. ಈಗ 4ನೇ ತಿಂಗಳು ನಮ್ಗ ಚಾಲೂ ಐತ್ರಿ, ಪೇಮೆಂಟ್ ಆಗಿಲ್ರಿ ಸರ್. ನಮ್ಗ ಪೇಮೆಂಟ್ ಆದಷ್ಟು ಬೇಗ ನಮ್ಗ ಮಾಡ್ಕೊಡ್ಬೇಕಂತ ಕೇಳ್ಕೊತೀರಿ ಸರ್. ಲಕ್ಷ್ಮೀ ನಾಯ್ಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಾವು ಹೋರಾಟವನ್ನು ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಮೇ 22, 2026 ರಾಜ್ಯ ಸರ್ಕಾರದಿಂದ ಕನಿಷ್ಠ ವೇತನ ನಿಗದಿ ಮಾಡಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಆ ಕನಿಷ್ಠ ವೇತನವನ್ನ ಏನು ಸರ್ಕಾರ ಆದೇಶ ಮಾಡಿದ್ದೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದನ್ನು ಕೊಡ್ತಾ ಇರೋ ಕಾರಣ ಇವತ್ತು ನಾವು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಸರ್ಕಾರ ಮಟ್ಟದಲ್ಲಿ ಈಗ ಅದನ್ನು ತಡೆ ಆಜ್ಞೆ ತಂದಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತೀವಿ. ನಮಗೆ ಹೊಸ ಕನಿಷ್ಠ ವೇತನ ನಾವು ಸುಮಾರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8, 9 ಗಂಟೆವರೆಗೂ ನಾವು ಕೆಲಸವನ್ನ ಮಾಡ್ತೀವಿ. ಆದ್ರೂ ಕೂಡ ನಮಗೆ ಸಂಬಳ ಸಿಗ್ತಾ ಇರೋದು 13,500 ಮತ್ತು 14,000, 12,000 ಮಾತ್ರವನ್ನ ನಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ನೌಕರರಿಗೆ ಸರಿಯಾಗಿ ಯೂನಿಫಾರ್ಮ್ ಇಲ್ಲ, ID ಕಾರ್ಡ್ ಇಲ್ಲ, PF ESI ನಂಬರ್ಗಳಿಲ್ಲ, ಕೆಲವೊಬ್ಬರದ್ದು ಇನ್ನೂ ತುಂಬಿಲ್ಲ. ಅದೇ ರೀತಿಯಾಗಿ ನಾವು ಕೇಳ್ತಾ ಇರೋದು ನಮಗೆ ಹೊಸ ಕನಿಷ್ಠ ವೇತನವನ್ನು ಕೊಟ್ಟು ಕನಿಷ್ಠ 31,000 ಸಂಬಳವನ್ನ ನಮಗೆ ಕೊಡಬೇಕು. ಯಾಕಂದ್ರೆ ನಾವು 5 ವರ್ಷ 10 ವರ್ಷ ಮಾಡಿದವರಲ್ಲ. ನಾವು ಸುಮಾರು ಒಂದು 20 ವರ್ಷದಿಂದ ಈ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ವಿ. 10 ವರ್ಷದವ್ರು ಇದ್ವಿ. ಇಲ್ಲಿ ಬಂದವರೆಲ್ಲ 10-15 ವರ್ಷ ಮಾಡಿದವ್ರು ಕೆಲಸದವ್ರು ಇದ್ದಾರೆ. ಸೊ ಹಾಗಾಗಿ ನಮ್ಮ ಮೂಲ ಬೇಡಿಕೆ ನಮಗೆ ಕನಿಷ್ಠ ವೇತನ ಕೊಡಬೇಕು, ವಾರದ ರಜೆ ಕೊಡಬೇಕು. ಅದ್ರ ಜೊತೆಗೆ ನಮಗೆ ಬರುವಂತ ಸರ್ಕಾರಿ ಸೌಲಭ್ಯಗಳನ್ನ ನಮಗೆ ನೀಡಬೇಕು. ನಮಗೆ ತಕ್ಷಣ ಮೇ 22, 2026 ಇಲ್ಲಿವರೆಗೂ ನಮ್ಮ ಕನಿಷ್ಠ ವೇತನ ಪಾವತಿ ಮಾಡಬೇಕು. ಪ್ರದೀಪ್ ದಳವಾಯಿ ಅಂತ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ. ಆಲ್ ಬೆಳಗಾವಿ ಡಿಸ್ಟ್ರಿಕ್ಟ್ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕಿಂದ ಬಂದಿದ್ದಾರೆ. यावेळी लक्कप्पा कांबळे, प्रदीप दळवाई, चन्नप्पा कुंभार, सुरेखा कटबुगोळ, अश्विनी गस्ती, शंकर कोळी यांच्यासह इतर उपस्थित होते. विनोद कोलकार, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.